ಬೆಳಿಬೇಕಾದ್ರೆ ನಮ್ಮ ಮೊದಲನೇ ಪ್ರೇಕ್ಷಕ ಅಂದರೆ ನಮ್ಮ ಆಟೋ ಡ್ರೈವರ್ಸ್. ಅವರು ಆಟೋದಲ್ಲಿ ಪ್ರೆಸೆಂಟ್ ಕುತ್ಕೊಂಡ್ರೆ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳುವಂಥ ಒಪಿನಿಯನ್ ಕೊಡುವಂಥವ್ರು ಅವರು. ಅದಕ್ಕೋಸ್ಕರ ನಮ್ಮ ಸ್ನೇಹಿತರೆಲ್ಲರೂ ಸಹ ಒಂದು ಆಟೋ ಚಾಲಕರು ಬಂದು ಆ ಸಿನಿಮಾ ಬಗ್ಗೆ ಹೇಳಿ, ಜೊತೆಗೆ ಈ ಸಿನಿಮಾನ ನಮ್ಮ ಆಟೋ ಚಾಲಕರು ಮತ್ತು ಸ್ನೇಹಿತರು ಸಂಬಂಧಿಕರು ಎಲ್ಲರೂ ನೋಡಿಬಿಟ್ಟು ಆ ಟೈಕೆ ಇರುವಾಗ ನೋಡಿದವರು ಏನಂತಾರೆ ಅಂದರೆ, ನಾವು ನೋಡ್ಬಿಟ್ಟು ನಾವೇನಂತೀವಿ ಅದನ್ನು ನಾವು ನೋಡಿ ಬೇರೆಯವ್ರಿಗೆ ಹೇಳೋಣ. ಹೇಳಿದರೆ ನಮ್ಮ ಈ ಸಿನಿಮಾ ಸಕ್ಸಸ್ ಮಾಡ್ಬೋದು. ನವೀನ್ ಶಂಕರ್ ಅವರು ತುಂಬ ಸಿನಿಮಾ ಮಾಡಿದ್ದಾರೆ ಅಂತ ಯುವ ನಟರಿಗೆ ನಾವೆಲ್ಲ ಸಪೋರ್ಟ್ ಮಾಡೋಣ. ನಮ್ಮ ಆಟೋ ಚಾಲಕರು ನಮ್ಮ ಎಲ್ಲರೂ ಸಹ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಈ ಸಿನಿಮಾ 100 ದಿವಸ ಓಡಲಿ. ಈ ಸಿನಿಮಾ ಇಂಥ ಯುವ ನಾಯಕರು ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳಲ್ಲಿ ಒಳ್ಳೆ ಅಭಿನಯ ಕೊಟ್ಟು ನಮ್ಮನ್ನು ರಂಜಿಸಿ ಎಲ್ಲರಿಗೂ ಮನೆ ಮಾತಾಗಲಿ, ಇಡೀ ಕರ್ನಾಟಕಕ್ಕೆ ಇವ್ರ ಹೆಸರು ವಿಜೃಂಭಣೆ ಮಾಡಲಿ ಅಂತ ಹೇಳಿಕೊ ಇಷ್ಟಪಡುವಂಥ ನಮ್ಮ ಆಟೋ ಚಾಲಕ ಪರವಾಗಿ ನಾವು ಮಾತಾಡ್ತಾ ಇದ್ದೀವಿ. ಎಲ್ಲರೂ ಸಿನಿಮಾ ಗೆಲ್ಸೋಣ, ಎಲ್ಲರೂ ಒಂದೇ ಗುಡಿ ಆರೈಸೋಣ. ಇಂಥ ಯುವಕ ನಾಯಕರಿಗೆ ಆಲ್ ದಿ ಬೆಸ್ಟ್ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್. ನೀವು ಆಟೋ ರಾಜ ಅಂತ ಯಾರಿಗೆ ಕರೆದಿದ್ರು? ಶಂಕರನಾಗ್ ಅವರು. ನನ್ನ ಹೆಸರು ನವೀನ್ ಶಂಕರ್ ಅಂತ. ನವೀನ್ ಅನ್ನೋದು ಅಪ್ಪ ಇಟ್ಟಿರೋ ಹೆಸರು. ಶಂಕರ್ ನಮ್ಮ ಅಪ್ಪರ ಹೆಸರಲ್ಲ. ಶಂಕರ್ ಅನ್ನೋದು ನಾನು ಶಂಕರನಾಗ್ ಅವ್ರ ಮೇಲಿನ ಪ್ರೀತಿಗೋಸ್ಕರ ಇಟ್ಕೊಂಡಿರೋ ಹೆಸರು. ಸೊ ಆ ಕನೆಕ್ಷನ್ ಐತೆ ನಮಗೂ.